ನಾನೊಬ್ಬ ಫೇಲ್ಯೂರ್ ಆಗಿ ಸಾಯ್ತೀನಿ, ಆದರೆ ಆನಂದದಲ್ಲಿ. ನೀವೊಬ್ಬ ಫೇಲ್ಯೂರ್ ಆಗಿ ಸಾಯೋ ಹಾಗಾಗ್ಲಿ, ಓಕೆನಾ? ಹೌದು, ಆನಂದ ಭರಿತ ಫೇಲ್ಯೂರ್ ಆಗಬೇಕು. ಇಲ್ಲಿ IIM ಬೆಂಗಳೂರಿಗೆ ಬಂದಿರೋರೆಲ್ಲ ಮೊದಲು ಯಾವುದಾದ್ರೂ ಒಂದು ಫೀಲ್ಡ್ನಲ್ಲಿ ಯಶಸ್ವಿಯಾಗಿದ್ದವರೇ ಆಗಿರ್ತಾರೆ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ನಾವು ತಕ್ಕ ಮಟ್ಟಿಗೆ ಇದೀವಷ್ಟೇ ಅಂತ ಫೀಲ್ ಆಗತ್ತೆ. ನಾವು ತೀರಾ ಸಾಧಾರಣ ಇದೀವಿ ಅನ್ನೋ ಈ ಒತ್ತಡವನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು? ಇಲ್ಲೇ ಯಾರಾದರೂ ನಿಮಗೆ ಆ ಥರ ಫೀಲ್ ಮಾಡಿಸಿದ್ರೆ ಒಳ್ಳೆಯದು. ಯಾಕಂದ್ರೆ ಲೈಫ್ನಲ್ಲಿ ಮುಂದೆ ಹೇಗಿದ್ರೂ ಅದಾಗುತ್ತೆ. ನಿಮ್ಮ ಆಫೀಸಲ್ಲಿ ಆಗಬಹುದು, ಇಲ್ಲ ಫ್ಯಾಮಿಲಿಯಲ್ಲಿ ಆಗಬಹುದು. ಅಷ್ಟೇನೂ ಸಮರ್ಥರಲ್ಲ ಅಂತ ಯಾರಾದರೂ ಹೇಳ್ತಾರೆ. ಅವರು ನಿಮಗೆ ಹೇಳಲಿ ಬಿಡ್ಲಿ, ನೀವಿದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿ ಯಾರೂ ನಿಜಕ್ಕೂ ಪೂರ್ತಿ ಸಮರ್ಥರಲ್ಲ. ಜಗತ್ತಿನಲ್ಲಿ ಏನಾದರೂ ದೊಡ್ಡದಾಗಿ ಮಾಡಬೇಕು ಅನ್ನೋ ಉದ್ದೇಶ ಇದ್ರೆ ಸಾಮರ್ಥ್ಯ ಎಷ್ಟಿದ್ರೂ ಸಾಕಾಗಲ್ಲ. ಜನ ನನಗೆ ಹೇಳ್ತಾ ಇರ್ತಾರೆ, ಸದ್ಗುರು ಎಷ್ಟು ಕೆಲಸ ಮಾಡಿದ್ದೀರಿ, ಆ ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ ಅಂತ. ನನ್ನ ಪ್ರಾಜೆಕ್ಟ್ ಏನು ಅಂತ ಹೇಳ್ತೀನಿ. ಯಾಕಂದ್ರೆ ಮೊನ್ನೆಯಷ್ಟೇ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ. ಇದು ನಡೆದಿದ್ದು 37 ವರ್ಷಗಳ ಹಿಂದೆ. ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಸುಮ್ಮನೆ ಕೂತಿದ್ದೆ, ಕಾರಣನೇ ಇಲ್ಲದೆ ಪರಮಾನಂದದಲ್ಲಿ ಪುಟದೇಳ್ತಿದ್ದೆ. ದೇಹದ ಪ್ರತಿ ಕಣಾನೂ ಆಸ್ಫೋಟಿಸ್ತಾ ಇತ್ತು. ಏನಾಗ್ತಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಫ್ರೆಂಡ್ಸ್ ಹತ್ರ ಇದ್ರ ಬಗ್ಗೆ ಹೇಳಿದಾಗ, ಏನು ಕುಡಿದಿದ್ದೆ ಹೇಳು, ಏನು ತಿಂದೆ ಅಂದ್ರು. ಅವರಿಗೆ ಕೇಳೋಕಾಗಿದ್ದು ಇಷ್ಟೇ. ಎಲ್ಲಾನೂ ಪ್ರಶ್ನಿಸೋ ನನ್ನ ಮನಸ್ಸನ್ನ ಕೇಳಿದ್ರೆ ಬಹುಶಃ ತಲೆ ಕೆಟ್ಟು ಹೋಗ್ತಿದೆ ಅಂತ ಹೇಳ್ತು. ಆದರೆ ನನಗೆ ಗೊತ್ತಿತ್ತು, ಚಿನ್ನದ ಗಣಿ ಸಿಕ್ಕಿದೆ ಅಂತ. ಕಾರಣನೇ ಇಲ್ಲದೆ ನನ್ನೊಳಗೆ ಅದ್ಭುತವಾದ್ದೇನೋ ಆಗ್ತಿದೆ ಅಂತ. ಸುಮ್ಮನೆ ಹೀಗೆ ಕೂತ್ರೆ ಎಂಥ ಆನಂದದಲ್ಲಿರ್ತಿದ್ದೆ ಅಂದ್ರೆ 2 ನಿಮಿಷ ಅನ್ಕೊಂಡಿದ್ರೆ 7 ರಿಂದ 8 ಗಂಟೆ ಕಳೆದು ಹೋಗಿರ್ತಿತ್ತು. ಇದನ್ನ ಗಮನಿಸಿದ್ದೀರಾ? ನೀವು ತುಂಬಾ ಖುಷಿಯಾಗಿದ್ದಾಗ ಟೈಮ್ ಫಟ್ ಅಂತ ಹೋಗುತ್ತೆ. ನಾನು ಕಣ್ಣು ಮುಚ್ಚಿ ಬಿಟ್ರೆ 8 ರಿಂದ 10 ಗಂಟೆಗಳೇ ಕಳೆದು ಹೋಗಿರ್ತಿತ್ತು. ಆ ಟೈಮ್ನಲ್ಲಿ ಒಂದು ಪ್ಲಾನ್ ಮಾಡಿದೆ. ಇದು ನನ್ನ ಪ್ಲಾನ್. ಇದು ಅದ್ಭುತವಾದ್ದು. ನಾನು ಸುಮ್ಮನೆ ಇಲ್ಲಿ ಕೂತ್ರೆ ಆನಂದದಲ್ಲಿ ತೇಲಾಡ್ತಿರ್ತೀನಿ. ಆಗ ಡಿಸೈಡ್ ಮಾಡಿದೆ. ಆಗ ಪ್ರಪಂಚದ ಜನಸಂಖ್ಯೆ ಸುಮಾರು 560 ಕೋಟಿ ಇತ್ತು. ಮುಂದಿನ 2.5 ವರ್ಷದಲ್ಲಿ ನಾನೊಂದು ನಿರ್ದಿಷ್ಟ ಪ್ಲಾನ್ ಮಾಡಿದ್ದೆ, ಹೆಂಗೆ ಮಾಡಬೇಕು ಅಂತ. 2.5 ವರ್ಷದಲ್ಲಿ ಇಡೀ ಪ್ರಪಂಚ ಆನಂದದಿಂದ ತೇಲಾಡೋ ಹಾಗೆ ಮಾಡ್ತೀನಿ ಅಂತ. ಯಾಕಂದ್ರೆ ಇದಕ್ಕೆ ಏನೂ ಬೇಕಾಗಿಲ್ಲ, ನೀವು ಸುಮ್ಮನೆ ಕೂತ್ರೆ ಅದಾಗತ್ತೆ. ಈಗ 37 ವರ್ಷ ಆಗಿದೆ. ನಾವು ಜಗತ್ತಲ್ಲಿ ಬಹುಶಃ 50 ರಿಂದ 60 ಕೋಟಿ ಜನರನ್ನ ತಲುಪಿರಬಹುದು. ಆದರೆ ನನ್ನ ಪ್ರಕಾರ ಪ್ರಪಂಚ ಅಂದ್ರೆ ಅಷ್ಟೇ ಅಲ್ಲ. ಇವತ್ತು ಪ್ರಪಂಚ ಅಂದ್ರೆ 760 ಕೋಟಿ ಜನ. ನಾನೊಬ್ಬ ಫೇಲ್ಯೂರ್ ಆಗಿ ಸಾಯ್ತೀನಿ ಅಂತ ಗೊತ್ತು, ಖಂಡಿತ. ನಾನು ಮಾಡಬೇಕು ಅನ್ಕೊಂಡಿರೋ ಕೆಲಸಗಳಲ್ಲಿ ಬಹುಶಃ 10 ರಿಂದ 15% ಮಾತ್ರ ಮುಗಿಸೋಕೆ ಆಗಬಹುದು ಅಂತಾನೂ ಗೊತ್ತು. ಆದರೆ ನಾನು ಆನಂದದಲ್ಲಿ ಸಾಯ್ತೀನಿ. ಯಾಕಂದ್ರೆ ಆನಂದದಿಂದ ಬದುಕ್ತಿದ್ದೀನಿ, ಆನಂದದಿಂದಲೇ ಸಾಯ್ತೀನಿ. ನೀವೊಬ್ಬ ಫೇಲ್ಯೂರ್ ಆಗೋದು ಒಳ್ಳೆಯದು, ಅದರರ್ಥ ಕನಸು ದೊಡ್ಡದು ಅಂತ. ನೀವೊಬ್ಬ ಸಕ್ಸಸ್ ಆದರೆ ಜೀವನದ ದೃಷ್ಟಿಕೋನ ಸಂಕುಚಿತವಾಗಿತ್ತು ಅಂತ. ಸಕ್ಸಸ್ ಅಂದ್ರೆ ಏನು? ಸಾಧಿಸಿಬಿಟ್ಟೆ. ಏನನ್ನ ಸಾಧಿಸಿದಿರಿ? ನಾನೊಂದು ಸೈಟ್ ಕೊಂಡ್ಕೊಂಡೆ. ಇದನ್ನ ಅಚೀವ್ಮೆಂಟ್ ಅನ್ಕೋತೀರಾ? ನನಗೊಂದು ಜಾಬ್ ಸಿಕ್ತು, ಇಷ್ಟು ದುಡ್ಡು ಮಾಡಿದೆ. ಜೀವನವನ್ನ ನೋಡೋ ಸಂಕುಚಿತ ರೀತಿ ಇದು. ಯುವಕರು ಜೀವನವನ್ನ ಹೇಗ್ ನೋಡಬೇಕು ಅಂದ್ರೆ, ಈ ಒಂದು ಜನ್ಮದಲ್ಲಿ ಆಗದೇ ಇರೋವಂಥದ್ದನ್ನ ಹೇಗ್ ಮಾಡಬೇಕು ಅಂತ ಯೋಚಿಸಬೇಕು. ಅದನ್ನ ಮುಗಿಸೋಕೆ ಆಗದೇ ಇದ್ದರೆ ಏನ್ ಮಾಡೋದು? ನೀವು ನಿರಂತರ ಕೆಲಸ ಮಾಡೀನೂ ಜೀವನದ ಕೊನೆಯಲ್ಲಿ ಅದು ಪೂರ್ತಿ ಆಗದೆ ಹೋದರೂ ಅದರರ್ಥ ನೀವು ಸೋತಿದ್ದೀರಾ ಅಂತಲ್ಲ. ಅದರರ್ಥ ನಿಮ್ಮದೊಂದು ಅದ್ಭುತ ವಿಷನ್ ಇತ್ತು ಅಂತ. ಅದರ ಅರ್ಥ ಅಷ್ಟೇ. ನೀವು ಫೇಲ್ಯೂರ್ ಆಗಿ ಸಾಯೋ ಹಾಗಾಗ್ಲಿ, ಓಕೆನಾ? ಹೌದು, ಆನಂದಭರಿತ ಫೇಲ್ಯೂರ್. ಅದರರ್ಥ ಅದ್ಭುತವಾಗಿದ್ದೀರಿ ಅಂತ. ತೊಳಲಾಡ್ತಿರೋ ಅಚೀವರ್ ಅಲ್ಲ.